ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ ಕೆಎಚ್, ಜೊತೆಗೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ನೀವು ಹೇಳಿ ಸರ್. ಸ್ನೇಹಿತರೆ ನಮಸ್ತೆ, ಸೋಮಶೇಖರ್ ಆರ್, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ನೇಹಿತರೆ ನಮಸ್ತೆ, ಲೋಕೇಶ್ ಕೆ ಬಿ ಗೌಡ್ರು ಅಂತ, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯ ಉಪಾಧ್ಯಕ್ಷರು. ಸ್ನೇಹಿತರೆ ನೋಡಿ, ಈ ವಿಡಿಯೋನ ಮುಖ್ಯವಾಗಿ ಯಾರೆಲ್ಲ ವಾಣಿಜ್ಯ ವಾಹನ ಓಡಿಸ್ಕೊಂಡಿದ್ದೀರಾ, ಅಂದರೆ ಸ್ವಂತದ್ದಿರ್ಬೋದು ಅಥವಾ ನೀವು ಬೇರೆಯವ್ರ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ಬೋದು, ಆದರೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಿದ್ದು, ಈಗ ಕ್ಯಾಬ್ ಆದರೆ MC ಕ್ಯಾಬ್ ಅಂದರೆ M ಕ್ಯಾಬ್ ಅಂತೇಳಿ ಬ್ಯಾಡ್ಜ್ ನಂಬರ್ ಕೊಟ್ಟಿರ್ತಾರೆ. ಆಟೋ ರಿಕ್ಷಾ ಆದರೆ, ಪ್ಯಾಸೆಂಜರ್ ಗಾಡಿ ಆದರೆ ಅದಕ್ಕೆ AR ಕ್ಯಾಬ್ ಅಂತ ಕೊಡ್ತಾರೆ. ಇನ್ನು ಗೂಡ್ಸ್ ಗಾಡಿ ಇದ್ದರೆ ಟ್ರಾನ್ಸ್ಪೋರ್ಟು TR ಅಂತ ಬಂದಿರ್ತದೆ. ಸೊ ಯಾರೆಲ್ಲ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ಓಡಿಸ್ತಾ ಇದ್ದೀರಾ ಅಂಥ ಚಾಲಕರ ಮಕ್ಕಳಿಗೆ ಅಂತೇಳಿ ನಾವು ಪ್ರತಿ ವರ್ಷ ಸಂಘಟನೆ ವತಿಯಿಂದ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ನ ಕೊಡಿಸ್ತಿದ್ವಿ. ಅದರ ಒಂದು ಕಂಡೀಷನ್ಸ್ಗಳು ಏನು ಅನ್ನೋದನ್ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತಿಳಿಸ್ಕೊಡ್ತಾರೆ. ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂದರೆ, ಈ ಚಾಲಕ ಸಂಘಟನೆ ಅಂತೇಳಿ ಬರೀ ಸಂಘಟನೆಯಲ್ಲಿ ಮಾತ್ರ ಸೀಮಿತ ಇಟ್ಟಿದ್ವಿ ಲಾಸ್ಟ್ ಟೈಮು, ನಮ್ಮ ಚಾಲಕರ ಸಂಘಟನೆಯಲ್ಲಿ ಇರೋರಿಗೆ ಅಂತೇಳಿ. ಆದರೆ ಈ ಸಲ ಏನಾಗಿದೆ ಅಂದರೆ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ಯಾರೆಲ್ಲ ಬಳಸ್ತಾ ಇರ್ತಾರೆ ಅಂಥ ಚಾಲಕರುಗಳ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ನ ಕೊಡಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತಿಳಿಸ್ಕೊಡ್ತಾರೆ. ದಯವಿಟ್ಟು ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ. ಮತ್ತು ಆ ಒಂದು ದಾಖಲಾತಿಗಳಿದ್ದರೆ ಯಾವ ನಂಬರ್ ಹೇಳ್ತಾರೆ ಆ ನಂಬರ್ಗೂ ಕೂಡ ನೀವು ವಾಟ್ಸಪ್ ಮುಖಾಂತರ ಮಾಹಿತಿ ಕೊಟ್ಟರೆ ನಿಮಗೆ ಮುಂದಿನ ಒಂದು ವ್ಯವಸ್ಥೆ ಏನನ್ನೋದನ್ನ ತಿಳಿಸ್ಕೊಡ್ತೀವಿ. ಮುಖ್ಯವಾಗಿ ಯಾರ್ಯಾರಿಗೆ ಸವಲತ್ತುಗಳು ಇದ್ದಾವೆ ಮತ್ತು ಎಷ್ಟು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಕೊಡಬೇಕು ಅನ್ನೋದನ್ನ ಇವರು ಮಾಹಿತಿ ಕೊಡ್ತಾರೆ. ಹೇಳಿ ಸರ್. ಹಾಗೆ ಸ್ನೇಹಿತರೆ, ನಮ್ಮ ಚಾಲಕರ ಟ್ರೇಡ್ ಯೂನಿಯನು ಜೊತೆಗೆ ನಮ್ಮ IFAT, ಇಂಡಿಯನ್ ಫೆಡರೇಷನ್ ಆಫ್ ಆ್ಯಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸು, ಇವರ ವತಿಯಿಂದ ಸುಮಾರು 3 ವರ್ಷಗಳಿಂದನೂ ಕೂಡ ಚಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಅನುಕೂಲ ಆಗೋ ರೀತಿಯಲ್ಲಿ ಸ್ಕಾಲರ್ಶಿಪ್ನ ಕೊಡ್ಕೊತ ಬಂದಿದ್ದೀವಿ. 100 ಜನ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಸೌಕರ್ಯನ ಒದಗಿಸುವಂಥ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಮಾಡ್ಕೊಂಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಏನು ನಮ್ಮ ಕಮರ್ಷಿಯಲ್ ಡ್ರೈವರ್ಗಳಿದ್ದಾರೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೂಡ ಬಂದಿದೆ. ಪ್ರತಿ ಬಾರಿ ನಾವು ನಮ್ಮ ಸಂಘಟನೆಯ ಚಾಲಕರಿಗೆ ಸೀಮಿತವಾಗಿರೋಂತೆ ಮಾತ್ರ ಈ ವ್ಯವಸ್ಥೆನ ತೊಗೊಂಬರ್ತಾ ಇದ್ವಿ. ಆದರೆ ಇನ್ಮೇಲೆ ಕರ್ನಾಟಕದಾದ್ಯಂತ, ರಾಜ್ಯಾದ್ಯಂತ ಯಾರೇ ಡ್ರೈವರ್ ಆದರೂ ಪರವಾಗಿಲ್ಲ, ಕಮರ್ಷಿಯಲ್ ಡ್ರೈವರ್ಗಳು ಅವರುಗಳು ಯಾರೇ ಆದರೂ ಸರಿಯೇ ಈ ಒಂದು ಅನುಕೂಲಗಳನ್ನ ಪಡ್ಕೋಬೋದು. ಸಂಪೂರ್ಣವಾಗಿ ಬೇಕಾಗಿರ್ತಕ್ಕಂಥ ದಾಖಲೆಗಳು, ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ತಕ್ಕಂತೆ ಒಂದು ಗ್ರೂಪ್ ಕೂಡ ಮಾಡಿರ್ತೀನಿ. ಅದಕ್ಕೆ ಸಂಬಂಧಪಟ್ಟ ನಂಬರ್ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಆ ನಂಬರ್ಗೆ ನಿಮ್ಮ ಮಾಹಿತಿಗಳನ್ನ ಕಳಿಸಿದ್ರಿ ಅಂದರೆ ಇದನ್ನು ನಾವು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೋದು. ಬಾಕಿ ವಿಚಾರಗಳನ್ನೆಲ್ಲವೂ ಕೂಡ ನಾನು ಆ ಗ್ರೂಪಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಎಷ್ಟು ಮಟ್ಟಿಗೆ ಮಾಹಿತಿನ ನಾವು ತಿಳಿಸ್ಬೋದೋ ಅಷ್ಟು ಮಾಹಿತಿನ ತಿಳಿಸುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಕಮರ್ಷಿಯಲ್ ಡ್ರೈವರ್ಗಳು ಜೊತೆಗೆ ಮೆಕ್ಯಾನಿಕ್ಗಳು, ಇವ್ರುಗಳ ಮಕ್ಕಳು ಏನು 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, 11th ಹಾಗೆ 12th ಅಂದರೆ ಫಸ್ಟ್ PUC, ಸೆಕೆಂಡ್ PUC, 8ನೇ ಕ್ಲಾಸ್ ಪಾಸಾಗಿ 9th ಬಂದಿರಬೇಕು, 9th ಪಾಸಾಗಿ 10th ಇರಬೇಕು, 10th ಪಾಸಾಗಿ ಫಸ್ಟ್ PUC ಪಾಸಾಗಿ ಸೆಕೆಂಡ್ PUC ಹೋಗಿರ್ತಾರೆ. ಇಂಥ ಮಕ್ಕಳುಗಳಿಗೆ ಈ ವರ್ಷ ನಾನು ಹೇಳ್ತಾ ಇರೋಂಥದ್ದು, ಈ ವರ್ಷ 9th ಇರಬೇಕು, 10th ಇರಬೇಕು, 11th, 12th ಪ್ರೆಸೆಂಟ್ ರನ್ನಿಂಗ್ ಇರಬೇಕು. ಅಂಥ ಮಕ್ಕಳು ಕಳೆದ ವರ್ಷ ಏನು ನೀವು ಮಾರ್ಕ್ಸ್ನ ತೊಗೊಂಡಿರ್ತೀರ 60% ಅದಕ್ಕಿಂತ ಅಧಿಕವಾಗಿ ನೀವು ಅಂಕನ ಪಡ್ಕೊಂಡಿರಬೇಕು. ನಿಮ್ಗಳದ್ದು ಫ್ಯಾಮಿಲಿ ಇನ್ಕಮ್ಮು ಇದು ಬಂದ್ಬಿಟ್ಟು ಇನ್ಕಮ್ ಪ್ರೂಫ್ ಬೇಕಾಗುತ್ತೆ. ಅದ್ರ ಜೊತೆಗೆ ಏನು ಸ್ಟೂಡೆಂಟ್ದು ಆಧಾರ್ ಕಾರ್ಡು, ಹಾಗೆ ಈ ವರ್ಷ ನೀವೇನು ಅಡ್ಮಿಷನ್ ಆಗಿರ್ತಾರೆ ಅಡ್ಮಿಷನ್ ಲೆಟ್ರು ಅಥವಾ ID ಕಾರ್ಡ್ ಕೊಟ್ಟಿರ್ತಾರೆ ID ಕಾರ್ಡು, ಆಮೇಲೆ ಕಳೆದ ವರ್ಷದ್ದು ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಸ್ಕೂಲಿಂದು ಅಥವಾ ಕಾಲೇಜಿಂದು ಸೀಲ್ ಬಿದ್ದಿರಬೇಕು. ಕೆಲವರೆಲ್ಲ ಆನ್ಲೈನಲ್ಲಿ ತಗೊಂಡಿರ್ತೀರ, ಅದ್ರ ಮೇಲೆ ಯಾವುದೇ ರೀತಿ ಸೀಲ್ಗಳು ಇರೋದಿಲ್ಲ, ಅದು ಸೆಲೆಕ್ಟ್ ಆಗೋದಿಲ್ಲ. ಆಗ ರೀತಿಯಲ್ಲಿ ಮಾಡಿಕೊಂಡೆ ಒಂದಿಷ್ಟು ಜನ ಲಾಸ್ಟ್ ಇಯರು ಅದನ್ನು ಕಳ್ಕೊಂಡಿದ್ದೀರ, ಹಣ ಪಡ್ಕೊಳ್ಳೋವಂಥದ್ದು. ಹಾಗೆ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಕೂಡ ಬೇಕು, ಒಂದು ಫೋಟೋ ಕೂಡ ಬೇಕಾಗುತ್ತೆ. ಹಾಗೆ ಅವರ ಪೇರೆಂಟ್ಸು ಡ್ರೈವರ್ದು ಡೀಟೇಲ್ ಬೇಕಾಗಿರೋದು, ಒಂದು DL ಇರಬೇಕು, ಕಮರ್ಷಿಯಲ್ DL ಇರಬೇಕು, ಅಥವಾ ಶ್ರಮಿಕ ಕಾರ್ಡ್ ಅಂತ ಬರುತ್ತೆ, ಆ ಶ್ರಮಿಕ ಕಾರ್ಡ್ ಆದ್ರೂ ಮಾಡಿಸಿರ್ಬೇಕು. ಅಥವಾ ಈ ಮೆಕ್ಯಾನಿಕ್ ಅಂತೇಳಿ ಏನು ಹೇಳೋದಲ್ಲ, ಈ ಮೆಕ್ಯಾನಿಕ್ಗಳಿಗೆ ಎಲ್ಲೂ ಕೂಡ ಜಾಸ್ತಿ ID ಕಾರ್ಡ್ ಆಗಲಿ ಜಾಯ್ನಿಂಗ್ ಲೆಟರ್ ಆಗಲಿ ಇದು ಯಾವುದು ಕೂಡ ಸಿಗೋದಿಲ್ಲ. ಅಂಥವರು ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಅಂತ ಬರುತ್ತೆ, ಅದನ್ನು ನಾನೇ ಕಳಿಸ್ಕೊಡ್ತೀನಿ. ಅದರಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಲ್ಲಿದು ಡೀಟೇಲ್ಸು ಹಾಗೆ ಸೀಲು ಸಿಗ್ನೇಚರು ಬೇಕಾಗುತ್ತೆ. ಸೊ ಇದಿಷ್ಟು ದಾಖಲೆಗಳನ್ನ ನೀವು ಇದೇ ಜೂನು 15ನೇ ತಾರೀಕು ಒಳಗಡೆ ತಲುಪಿಸಿದ್ರೆ ಮುಂದಿನ ಪ್ರೋಸೆಸ್ಸು ಏನು ಎತ್ತ ಸಂಪೂರ್ಣ ಮಾಹಿತಿನ ನಾನು ಆ ಗ್ರೂಪಲ್ಲಿ ತಿಳಿಸುವಂಥ ಕೆಲಸನ ಮಾಡ್ತೀನಿ. ಕಳೆದ ಬಾರಿ ನಾವು ಮೊದಲನೇದಾಗಿ ಬೆಂಗಳೂರಲ್ಲಿರ್ತಕ್ಕಂಥ ಚಾಲಕರುಗಳಿಗೆ ಅವರ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲೇ ಆ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ವಿ. ಆದರೆ ಈ ಸರಿ ಹೊಸಪೇಟೆಯಲ್ಲಿ ಮಾಡ್ತಾ ಇರೋಂಥದ್ದು. ಸೊ ಹೊಸಪೇಟೆ
ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥ ಡ್ರೈವರ್ಗಳಿಗೆ ಅವರ ಮಕ್ಕಳುಗಳಿಗೆ ಇದು ಭಾಳ ಹೆಲ್ಪ್ಫುಲ್ಲು. ಹಾಗೆ ಹೊಸಪೇಟೆ ಸುತ್ತಮುತ್ತ ಕೊಪ್ಪಳ ಬರುತ್ತೆ, ಸಂಡೂರು ಬರುತ್ತೆ, ಈ ಬಳ್ಳಾರಿ ಅವೆಲ್ಲ ಒಂದು ಸ್ವಲ್ಪ ಅಕ್ಕಪಕ್ಕನೇ ಬರ್ತವೆ. ಅಲ್ಲಿರ್ತಕ್ಕಂಥವ್ರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಗಳನ್ನ ಪಡ್ಕೊಳ್ಳಿ. ಆದರೆ ನಾವು ಒಂದು ದಿನಾಂಕನ ನಿಗದಿ ಮಾಡ್ತೀವಿ. ಆ ಒಂದು ದಿವಸ ನೀವು ನೇರವಾಗಿ ಆ ಸ್ಟೂಡೆಂಟ್ ಬಂದು ಸಂಸ್ಥೆ ವತಿಯಿಂದ ಏನು ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂಲ್ಲಿ ಭಾಗಿಯಾಗಲೇಬೇಕು. ಕಳೆದ ಬಾರಿ ಆನ್ಲೈನ್ ವ್ಯವಸ್ಥೆ ಕೂಡ ಇಂಟರ್ವ್ಯೂಗೆ ಸಾಕಷ್ಟು ಶ್ರಮ ಬಿದ್ದು ಮಾಡಿಸಿದ್ವಿ, ಅದು ಸಕ್ಸಸ್ ಆಗಿದೆ. ಆದರೆ ಈ ಸರಿ ಆನ್ಲೈನಲ್ಲಿ ಯಾವುದೇ ರೀತಿ ಇಂಟರ್ವ್ಯೂದು ಆಪ್ಷನ್ ಇಲ್ಲ. ಡೈರೆಕ್ಟಾಗಿ ಅಟೆಂಡ್ ಆಗಿಯೇ ಫೇಸ್ ಟು ಫೇಸ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಒಬ್ಬ ವಿದ್ಯಾರ್ಥಿಗೆ 12,000 ರೂಪಾಯಿ ಸ್ಕಾಲರ್ಶಿಪ್ಪು ಬರೋಂಥದ್ದು. ದಯವಿಟ್ಟು ಇದ್ರ ಅನುಕೂಲಗಳನ್ನ ಪಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಹೆಚ್ಚಿನ ಇದ್ರ ಬಗ್ಗೆ ಏನೇ ಮಾಹಿತಿ ಇದ್ರೂ ಕೂಡ ನಾನು ಈಗೇನೋ ಒಂದು ನಂಬರ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ನಂದೇ ನಂಬರು 9886665368. ಈ ನಂಬರ್ನ ನಾನು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ಇದು ನನ್ನ ನಂಬರು. ಇನ್ನೊಂದು ನಂಬರು ನಮ್ಮ ಲೋಕೇಶ್ ಕೆ ಬಿ ಗೌಡ್ರು ಅಂತೇಳಿ ಅವ್ರ ರಾಜ್ಯ ಉಪಾಧ್ಯಕ್ಷರು, ಅವ್ರ ನಂಬರು 9945046414. ಇವೆರಡೂ ನಂಬರ್ಗಳಿಗೂ ಕೂಡ ನೀವು ವಾಟ್ಸಪ್ಪಲ್ಲಾಗಿರ್ಬೋದು, ಟೆಲಿಗ್ರಾಮಲ್ಲಾಗಿರ್ಬೋದು ನಿಮ್ಗಳ ಮಾಹಿತಿ ಕಳಿಸ್ಕೊಟ್ರಿ ಅಂದರೆ ನಿಮ್ಮನ್ನು ಆ ಗ್ರೂಪಿಗೆ ಆ್ಯಡ್ ಮಾಡಿಕೊಂಡು ಬಾಕಿ ಹೆಚ್ಚಿನ ಮಾಹಿತಿಗಳನ್ನ ಆ ಗ್ರೂಪಲ್ಲಿ ತಿಳಿಸುವಂಥ ಕೆಲಸನ ಮಾಡಿಸ್ತೀವಿ. ಇದರ ಅನುಕೂಲಗಳೇನಿದೆ ಅದನ್ನು ಪಡ್ಕೊಳ್ಳೋಂಥ ಕೆಲಸ ಮಾಡಿ. ಹಾಗೆಯೇ ಈ ಬಾರಿ ನಮ್ಮ ಐಫ್ಯಾಟ್ ವತಿಯಿಂದ ಬರೀ ಲಾಸ್ಟ್ ಇಯರ್ ಕೂಡ 9th, 10th, 11th, 12th ಸೆಕ್ಷನ್ಗಳಿಗೆ ಮಾತ್ರ ನಾವು ಸ್ಕಾಲರ್ಶಿಪ್ನ ಕೊಡಿಸಿದ್ವಿ. ಆದರೆ ಈ ಸರಿ ಪ್ರತಿಯೊಂದು ಸೆಕ್ಷನ್ಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಸ್ಕಾಲರ್ಶಿಪ್ಪು ಬರ್ತಾ ಹೋಗುತ್ತೆ. ಅದರ ಅನುಕೂಲಗಳನ್ನ ಪಡ್ಕೊಳ್ಳೋಂಥ ಕೆಲಸ ಮಾಡಿ. ಇನ್ನೂ ವಿಶೇಷವಾಗಿ ಒಂದಿಷ್ಟು ಆಫರ್ಗಳಿದ್ದಾವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ತಾ ಹೋಗ್ತೀವಿ. ಸರ್ ನೋಡಿ, ಈಗ ಏನು ಡಾಕ್ಯುಮೆಂಟ್ನ ನಾವೇನು ಕೇಳಿದ್ದಾರೆ ಇವರು, ಆ ಡಾಕ್ಯುಮೆಂಟ್ಗಳು ಸರಿಯಾದಂಥ ರೀತಿಯಲ್ಲಿ ಇದ್ದಾಗ ಮೊದಲನೇ ಸ್ಟೆಪ್ಪು ನಾವಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ನೀವೇನು ಈ ನಂಬರ್ನ ಕೊಟ್ಟಿದ್ದಾರೆ ಆ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ನ ಕಳಿಸಿದಾಗ ಅವ್ರು ಏನು ಆ ನಂಬರ್ಗೆ ನೀವು ಡ್ರೈವರ್ ಆಗಿದ್ದರೆ ಏನು ಪ್ರೂಫ್ ಅನ್ನೋದನ್ನ ಅವ್ರು ಕೇಳ್ತಾರೆ, ಅದನ್ನು ಫಸ್ಟು ಕಳಿಸ್ಕೊಡಿ. ಅದಾದಮೇಲೆ ಸ್ಟೂಡೆಂಟ್ ವಿಚಾರದಲ್ಲಿ ನಾವು ಏನು ಡಾಕ್ಯುಮೆಂಟ್ ಕೇಳಿದ್ವಿ ಅದನ್ನು ಕೂಡ ಕಳಿಸ್ಕೊಟ್ಟಾದ್ಮೇಲೆ ಅದು ಕರೆಕ್ಟಾಗಿ ನಾವು ಹೇಳಿರೋ ರೀತಿಯಲ್ಲೇ ಇದೆ ಅನ್ನೋದಾದರೆ ಅಂಥವ್ರನ್ನ ನಾವು ಕನ್ಫರ್ಮೇಷನ್ನ ಮಾಡಿಕೊಂಡು, ಅದು ಬೆಂಗಳೂರಲ್ಲಿ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು. ಇನ್ನು ಏನು ಅವಾಗಲೇ ಹೇಳ್ದಂಗೆ ಸಂಡೂರು ಭಾಗದಲ್ಲಿ ಮತ್ತು ಯಾವುದಾದ್ರು ಹೊಸಪೇಟೆ, ಕೊಪ್ಪಳ ಇಂಥ ಕಡೆ ಇರೋರು ಅಲ್ಲೇ ಹತ್ರ ಆಗುತ್ತೆ ಅವ್ರಿಗೆ. ಬಟ್ ಬೆಂಗಳೂರಿಂದ ಇಲ್ಲಿ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿ ಇದ್ರೂ ಸಹ ನೀವು ಅಲ್ಲಿ ಅಟೆಂಡ್ ಆಗಲೇಬೇಕಾಗತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆದರೆ ನಿಮ್ಮ ಡಾಕ್ಯುಮೆಂಟನ್ನ ನಾವು ಫಸ್ಟ್ ವೆರಿಫಿಕೇಷನ್ಗೆ ಅಂತ ಕೊಟ್ಟಾಗ ಯಾವಾಗ 100% ನಿಮ್ಮದು ವೆರಿಫಿಕೇಷನ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೋ ಆಗ ನಿಮಗೆ 100% ಅದು ದುಡ್ಡು ಬಂದೇ ಬರುತ್ತೆ ಅಂತ ಅರ್ಥ. ಸೊ ಅಂಥವ್ರಿಗೆ ಮಾತ್ರ ನಾವು ಹೇಳ್ತೀವಿ ಅಲ್ಲಿ ಬರೋದಕ್ಕೆ. ಯಾಕಂದರೆ ಎಲ್ರಿಗೂ ನೀವು ಬಂದುಬಿಡಿ ಅಲ್ಲಿ ನಿಮ್ಗೆ ಬರ್ಬೋದು ಅಂತ ನಾವು ಹೇಳೋಕ್ಕೋಗಲ್ಲ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದು ಸರಿಯಾದಂಥ ರೀತಿಯಲ್ಲಿ ಸಿಕ್ಕಿದ್ರೆ ಮಾತ್ರ ನಿಮ್ಗಳಿಗೆ ಕನ್ಫರ್ಮೇಷನ್ ಕೊಡ್ತೀವಿ. ನಿಮ್ಮದು ಸೆಲೆಕ್ಟ್ ಆಗಿದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ವೆರಿಫೈಡ್ ಆಗಿದ್ದೀರಾ ಅಂತ ನಾವು ಹೇಳಿದ್ಮೇಲೆ ಅಂಥವ್ರು ಕಂಪಲ್ಸರಿ ನೀವು ಎಲ್ಲಿ ಕೊಪ್ಪಳ ಅಲ್ಲ, ಇದು ಹೊಸಪೇಟೆನಲ್ಲಿ ಪ್ರೋಗ್ರಾಮ್ ನಡೆಯೋದು. ಅಲ್ಲಿ ಆ ಒಂದು ಏನು ನಮ್ಮ ಸಹಾಯಕರು ಯಾರಿದ್ದಾರೆ ಅವ್ರುಗಳ ಹತ್ರ ನೇರ ನಿಮ್ಮ ಭೇಟಿಗಳಾಗುತ್ತೆ. ಸೊ ಅವರು ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ ಆಗಿ ಅವರೇ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಂದರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರುವಂಥದ್ದು. ಇಲ್ಲಿ ಯಾವುದೋ ಸಂಘಟನೆ ಅಕೌಂಟಿಗೆ ಬಂದು ಸಂಘಟನೆಯಿಂದ ನಿಮ್ಗಳು ಕೊಡಲ್ಲ, ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಆದರೆ ಡಾಕ್ಯುಮೆಂಟ್ ಎಲ್ಲ ಸರಿಯಾದಂಥ ರೀತಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಕನ್ಫರ್ಮೇಷನ್ ಕೊಡ್ತೀವಿ. ಅಂಥವ್ರು ಖಂಡಿತವಾಗಿ ಅಲ್ಲಿ ಒಂದು ಏನು ಪ್ರೋಗ್ರಾಮ್ ಇರುತ್ತೆ ಅಲ್ಲಿಗೆ ಬರಲೇಬೇಕಾಗುತ್ತೆ. ಇದನ್ನು ಕೂಡ ನೀವು ಬೆಂಗಳೂರಲ್ಲಿರೋಂಥವ್ರು ಅಥವಾ ಬೇರೆ ಯಾವುದೇ ಜಿಲ್ಲೆ ಭಾಗದಲ್ಲಿರೋಂಥವ್ರು ಗಮನದಲ್ಲಿ ಇಟ್ಕೊಂಡಿರಿ. ನಮ್ಮ ಉಪಾಧ್ಯಕ್ಷರು ಏನಾರು ಹೇಳಿದರೆ ಹೇಳಿ ಸರ್ ನಿಮ್ಮದು. ಸರ್, ಈಗ ವರ್ಷ ಎಂದಿನಂತೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನಿಂದ ಐಪ್ಯಾಟ್ ವತಿಯಿಂದ ಏನು 9th, 10th, PU, 2nd PU ಇವರಿಗೆಲ್ಲ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಅನ್ನೋದು ಏನು ಕೊಡ್ತಾ ಇದ್ವಿ, ಅದೇ ರೀತಿ ಈಗ ಮುಂದುವರ್ಸ್ಕೊಂಡೇ ಬಂದಿದ್ವಿ. ಈಗಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಧಿಕ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯೇ ಐಪ್ಯಾಟ್ ಕಡೆಯಿಂದ ಮಾತಾಡಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಈಗ ಸ್ಕಾಲರ್ಶಿಪ್ ಅನ್ನೋದು ಕೊಡಿಸಿರೋದು. ದಯವಿಟ್ಟು ಎಲ್ಲ ಚಾಲಕರು ಇದನ್ನು ದಾಖಲಾತಿಗಳನ್ನ ಕರೆಕ್ಟಾಗಿ ಪರಿಶೀಲನೆ ಮಾಡ್ಕೊಂಡು ಏನೇನು ಹೇಳ್ತೀವಿ ಅದನ್ನೆಲ್ಲ ತಗೊಂಡು ಎಲ್ಲ ಒರಿಜಿನಲ್ಗೂ ಸರ್ಟಿಫೈಡ್ ಮಾಡಿಕೊಂಡು ಸೀದು ಸಿಗ್ನೇಚರ್ ಹಾಕ್ಕೊಂಡು ತದನಂತರ ನಿಮಗೆ ಗ್ರೂಪ್ಗೆ ಆ್ಯಡ್ ಮಾಡಿ ಮತ್ತು ಎಲ್ಲಿ ಪ್ರೋಗ್ರಾಮಿಗೆ ಹಾಸ್ಪಿಟಲ್ ನಡೀತೆ ಅಲ್ಲಿಗೆ ಕೂಡ ನಿಮ್ಗೆ ಆಹ್ವಾನಿಸ್ತೀವಿ. ಖಂಡಿತವಾಗ್ಲೂ ಬಂದು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತಾ ನಮಸ್ಕಾರ. ಸರ್, ಹಾಗೆ ಅವ್ರು ಹೇಳಿರೋದ್ರಲ್ಲಿ ಖರ್ಚು ಯಾರ್ದಿರುತ್ತೆ ಸರ್? ಬಸ್ ಚಾರ್ಜ್ ಅವ್ರು ಬರೋದಕ್ಕೆ? ಈಗ ಇದು ಡಾಕ್ಯುಮೆಂಟೇಷನು 100% ಕನ್ಫರ್ಮ್ ಆಯಿತು ಅಂದರೆ ನೆಕ್ಸ್ಟ್ ನೀವು ಹೊಸಪೇಟೆಗೆ ಡೈರೆಕ್ಟ್ ನಾನು ಫೇಸ್ ಟು ಫೇಸ್ ಏನು ಇಂಟರ್ವ್ಯೂಗೆ ಹೇಳಿದ್ದೆ 1-to-1 ಇಂಟರ್ವ್ಯೂ ಇರುತ್ತೆ. ಅಲ್ಲಿ ನೇರವಾಗಿ ಬಂದು ನೀವು ಸಂದರ್ಶನ ಸ್ಟೂಡೆಂಟ್ ಕೊಡಬೇಕಾಗುತ್ತೆ. ಮತ್ತು ಸ್ಟೂಡೆಂಟ್ ಬಿಟ್ಟು ಪೇರೆಂಟ್ಸ್ ಬಂದರೆ ಎಲಿಜಿಬಲ್ ಇಲ್ಲ, ಸ್ಟೂಡೆಂಟ್ಸೇ ಬರಬೇಕು. ಯಾರು ಅಪ್ಲಿಕೆಂಟ್ ಇರ್ತಾರೆ ಸ್ಟೂಡೆಂಟು ಅವರೇ ಬರಬೇಕು. ಬಟ್ ಆ ಪ್ರೋಗ್ರಾಮಿಂಗಲ್ಲಿ ಅವ್ರದ್ದೇನು ಊಟ ತಿಂಡಿ ಆ ವ್ಯವಸ್ಥೆ ಎಲ್ಲ ಬೇಕಾದ್ರೆ ಅಲ್ಲೇ ವ್ಯವಸ್ಥೆನ ಮಾಡಿರ್ತೀವಿ. ಅದ್ರದ್ದು ಬಗ್ಗೆ ಏನು ಖರ್ಚಿರಲ್ಲ. ಬಟ್ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಯಾವುದೇ ರೀತಿ ಯಾರು ಕೂಡ ಖರ್ಚು ವಹಿಸ್ಕೊಳ್ಳಲ್ಲ. ನಿಮ್ಮ ಸ್ವಂತ ಖರ್ಚಿಂದ ನೀವು ಬಂದೋಗ್ಬೇಕಾಗುತ್ತೆ. ಇದಕ್ಕೆ 100% ನಿಮ್ಮ ಡಾಕ್ಯುಮೆಂಟ್ರಿ ಕರೆಕ್ಟ್ ಇದ್ದು ನಿಮಗೆ ತಗೋಬೇಕು. ನಾವು ಅಲ್ಲಿವರೆಗೂ ಒಂದು ದಿವಸ ಆದರೂ ರಿಸ್ಕ್ ಆದರೂ ಪರಲ್ಲ, ಒಂದು 12,000 ರೂಪಾಯಿ ಅಮೌಂಟು ಅಂದರೆ ಯಾರು ಫ್ರೀಯಾಗಿ ಕೊಡಲ್ಲ ಈಗ. ಹಾಗಾಗಿ ಅದೇನಾರ ನಮ್ಗೆ ಅನುಕೂಲಗಳು ಬರಬೇಕು ಅನ್ನೋಂಗಿದ್ರೆ ಬಂದು ಹೋಗುವಂಥ ಕೆಲಸನ ಮಾಡ್ಬೋದು. ಇದಿಷ್ಟು ಮುಖ್ಯವಾದಂಥ ವಿಚಾರ. ಅಂದರೆ ನೀವು ಟ್ರಾನ್ಸ್ಪೋರ್ಟ್ ಖರ್ಚು ಅಂದರೆ ಇಲ್ಲಿಂದ ನೀವು ಬಸ್ಸಲ್ಲಿ ಬರ್ತಿರೋ ಟ್ರೈನಲ್ಲಿ ಬರ್ತಿರೋ ನಾವೇನು ಲೊಕೇಶನ್ ಕಳಿಸ್ತೀವಿ ಆ ಲೊಕೇಶನ್ಗೆ ಅದು ಯಾರಿಗೆ ಕಳಿಸ್ತೀವಿ ಅಂದರೆ
ಯಾರ ID ಕಾರ್ಡು ಅಥವಾ ಯಾರ ಡಾಕ್ಯುಮೆಂಟು 100% ವೆರಿಫಿಕೇಶನ್ ಆಗಿ ಸಕ್ಸಸ್ ಆಗಿದೆ, ಅವ್ರಿಗೆ ಅಮೌಂಟ್ ಬರುತ್ತೆ ಅಂತಾರೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಆ ಒಂದು ಮಾಹಿತಿನ ಕೊಡುವಂಥದ್ದು. ಅವ್ರ ವಿದ್ಯಾರ್ಥಿ ಜೊತೆಗೆ ಅವ್ರು ಏನು ತಂದೆ ತಾಯಿ ಇರ್ತಾರೋ ಇಲ್ಲ ಅವ್ರ ಪೇರೆಂಟ್ಸ್ ಬೇರೆ ಯಾರೇ ಆದರೂ ಸರಿ ಅವ್ರ ಜೊತೆಲಿ ಬಂದು ಅವ್ರು ಕರ್ಕೊಂಡು ನಾವು ಹೇಳಿದ ಲೊಕೇಶನ್ಗೆ ಹೋದ್ರೆ ಖಂಡಿತ ಅಲ್ಲಿ ನೇರ ನಾವು ಕೂಡ ಅಲ್ಲಿ ಬಂದಿರ್ತೀವಿ. ನೀವು ನೇರ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಿಮ್ಮ ಡಾಕ್ಯುಮೆಂಟ್ನ ಕೊಟ್ಟಾದ್ಮೇಲೆ ನಿಮ್ಮ ಅಮೌಂಟ್ ಏನಿದೆಯೋ ಅದು ನಿಮ್ಮ ಖಾತೆಗೆ ನೇರವಾಗಿ ಬರ್ತದೆ. ಇದು ನಾನು ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಹಣ ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಮಾತ್ರನೇ ನಿಮಗೆ ನಾವು ಆಹ್ವಾನ ಕೊಡೋದಂತ. ಯಾಕಂದ್ರೆ ಕೆಲವರು ಡಾಕ್ಯುಮೆಂಟು ರಾಂಗ್ ಇರುತ್ತೆ, ಅದು ಸರಿಯಾದಂಥ ರೀತಿಲಿ ಇಲ್ಲದೆ ಇದ್ದಾಗ ಅಂಥವ್ರನ್ನೆಲ್ಲ ನಾವು ಬನ್ನಿ ಅಡ್ಜಸ್ಟ್ ಮಾಡ್ತೀವಿ, ಅವೆಲ್ಲ ಇಲ್ಲ. 100% ವೆರಿಫೈ ಆದರೆ ಮಾತ್ರನೇ ನಿಮಗೆ ಮಾಹಿತಿ ಕೊಡೋದು. ಅವ್ರು ಎಷ್ಟು ಜನ ಬರ್ತಾರೋ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ಇರೋದು 100 ಮೆಂಬರ್ಸ್ ಇದೆ. 100 ಮೆಂಬರ್ಸ್ ಇದೆ. ಅದರಲ್ಲಿ ಬೆಂಗಳೂರಲ್ಲಿ ಇರೋರು ದೂರ ಆಗಿರೋದ್ರಿಂದ ಹೇಳ್ತಾ ಇರೋದು. ಯಾಕಂದ್ರೆ ಮುಂಚಿತವಾಗಿ ನಮ್ಗೆ ಹೇಳಿದ್ರೆ ನಾವು ಯಾವ ಡಾಕ್ಯುಮೆಂಟ್ ಗೊತ್ತಿರಲಿಲ್ಲ ಅನ್ನೋದು ಒಂದಷ್ಟು ಜನ ಹೇಳ್ತಾರೆ. ಹಂಗಾಗಿ ಮೊದಲೇ ಹೇಳ್ತಾ ಇದೀವಿ, ಅಲ್ಲಿಗೆ ನೀವು ನೇರವಾಗಿ ಹೋಗಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿ 100% ನಿಮಗೆ ಸ್ಕಾಲರ್ಶಿಪ್ಗೆ ಏನು ಹೇಳ್ತಾರೆ ಅದಕ್ಕೆ ಎಲಿಜಿಬಲ್ ಇದೆ ಅನ್ನೋದಾದ್ರೆ ಮಾತ್ರ ನಿಮಗೆ ಮಾಹಿತಿ ಕೊಡ್ತೀವಿ. ನಿಮಗೆ ಆ ಲೊಕೇಶನ್ ಕೂಡ ಕಳಿಸ್ತೀವಿ. ನೀವು ನೇರವಾಗಿ ನೀವು ಬಸ್ಸಲ್ಲಿ ಬರ್ತಿರೋ ಟ್ರೈನಲ್ಲಿ ಬರ್ತಿರೋ ಆ ಡೇಟ್ಗೆ ಆ ಟೈಮ್ ಸರಿಯಾಗಿ ಅಲ್ಲಿರಬೇಕು. ಹೋಗೋ ಬರೋ ಖರ್ಚು ನಿಮ್ಮದೇ ಇರುತ್ತೆ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ, ಕಾಫಿ ಟೀ ವ್ಯವಸ್ಥೆ ಅದೇನಿರುತ್ತೋ ಅದೇ ಅವ್ರು ನೋಡ್ಕೊಂತಾರೆ ಅಲ್ಲಿ. ಸೊ ಹೋದ್ಸಲಿ ನಾವು ಬೆಂಗಳೂರಲ್ಲೇ ಮಾಡಿದ್ವಿ, ಹಂಗಾಗಿ ಇಲ್ಲಿರೋರು ಒಂದಷ್ಟು ಜನ ಭಾಳಷ್ಟು ಜನ ಬಂದಿದ್ರು. ಈ ಸಲ ಯಾಕಂದ್ರೆ ಅವರು ಪ್ರತಿ ವರ್ಷ ಒಂದೊಂದು ಜಾಗದಲ್ಲಿ ಸ್ಟೇಟ್ಗಳಲ್ಲಿ ಅಂದರೆ ಆಯಾ ಸ್ಟೇಟ್ಗಳಲ್ಲಿ ಒಂದೊಂದು ಜಾಗನ ಆಯ್ಕೆ ಮಾಡಿರ್ತಾರೆ. ಹಂಗಾಗಿ ಈ ಸಲ ಅವರು ಯಾವುದಾದ್ರು ಹೊಸಪೇಟೆನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಲಕ್ಷಾಂತರ ರೂಪಾಯಿ ಹಣನ ಮಕ್ಕಳುಗಳಿಗೆ ಅಂತೇಳಿ ವಿನಿಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಇನ್ನೊಂದು ಡ್ರೈವರ್ಗಳ ಮಕ್ಕಳಿಗೆ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿರೋದ್ರಿಂದ, ನಾವು ಚಾಲಕ ಸಂಘಟನೆ ಇಟ್ಕೊಂಡಿರೋದ್ರಿಂದ ನಮ್ಮ ಕೈಲಿ ನಮ್ಮ ಡ್ರೈವರ್ಗಳ ಮಕ್ಕಳುಗಳಿಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಕೊಡಿಸೋಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಒಂದು ಶ್ರಮನ ತೊಗೊತಾ ಇರೋದು. ಸೊ ದಯವಿಟ್ಟು ಅವ್ರು ಹೇಳಿದಂಥ ಡಾಕ್ಯುಮೆಂಟನ್ನು ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಸಮಯಕ್ಕೆ ನೀವು ಒದಗಿಸಿದ್ರೆ ಖಂಡಿತ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಆ ಒಂದು ಗ್ರೂಪ್ಗಳಲ್ಲಿ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಅದನ್ನು ಫಾಲೋಅಪ್ ಮಾಡಿ. ಆ ನಂಬರ್ನ ಅವರು ಅವಾಗಲೇ ಹೇಳಿದ ನಂಬರ್ನ ನಾನು ಡಿಸ್ಪ್ಲೇಲೂ ಕೂಡ ಹಾಕ್ತೀನಿ. ಅದನ್ನು ನೋಡಿಕೊಂಡು ನೀವು ಫಸ್ಟ್ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ, ನಿಮಗೆ ಅವರು ರಿಪ್ಲೈ ಮಾಡ್ತಾರೆ. ಇನ್ನೇನಾರು ಹೇಳ್ತೀರಾ? ಹಾಗೆ ಮುಖ್ಯವಾಗಿ ಈ ಒಂದು ಏನೋ ಡ್ರೈವರ್ಗಳಿಗೆ ಮೆಕ್ಯಾನಿಕ್ಗಳಿಗೆ ಈ ಒಂದು ಏನು ಪ್ರೋಗ್ರಾಮ್ ನಡೀತಿದೆ, ಇದರಲ್ಲಿ ಮಾತ್ರ 100 ಜನ ಡ್ರೈವರ್ಗಳ ಮಕ್ಕಳಿಗೆ ನಮಗೆ ಎಲಿಜಿಬಲ್ ಇರೋದು. ಅಂದರೆ 100 ಜನಕ್ಕೆ ಮಾತ್ರ ನನಗೆ ಕೊಟ್ಟಿರೋಂಥದ್ದು. ನೀವು ಸ್ಟೂಡೆಂಟ್ಗಳಿಗೆ ಇದು ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ಸ್ಕಾಲರ್ಶಿಪ್ ಸ್ಕೀಮ್ಗಳು ಕೂಡ ಇದ್ದಾವೆ. ಖಂಡಿತ ಅದ್ರದ್ದು ಕೂಡ ನೆಕ್ಸ್ಟಿನ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀವಿ. ಆಯಾ ಸಂದರ್ಭದಲ್ಲಿ ಆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬೇಕಾಗಿರ್ತಕ್ಕಂಥ ಅದಕ್ಕೆ ಸಪ್ರೇಟ್ ಆದಂಥ ದಾಖಲೆಗಳು ಇರ್ತವೆ, ಅದಕ್ಕೆ ಸಪ್ರೇಟ್ ಆದಂಥ ಪ್ರೋಸೆಸ್ಗಳು ಇರ್ತವೆ. ಎಲ್ಲದೂ ಕೂಡ ಇದೇ ಪ್ರೊಸೆಸಿಂಗ್ ಎಲ್ಲ ಇರೋದಿಲ್ಲ. ಅದ್ರದ್ದು ಮಾಹಿತಿನ ನಾವು ನೆಕ್ಸ್ಟ್ ತಿಳಿಸ್ಬಿಟ್ಟು ಅದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಗಿದೆ, ಯಾರಿಗೆಲ್ಲ ಅನುಕೂಲ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀವಿ. ಇದರಲ್ಲಿ ನಮಗೆ ಬಂದಿರೋದು 100 ಜನ ಮಕ್ಕಳಿಗೆ, ನಿಮ್ಮವರಿಗೆ ನೀವು ಈ ಒಂದು ಸ್ಕಾಲರ್ಶಿಪ್ನ ಕೊಟ್ಕೊಳ್ಳಿ ಅಂತೇಳಿ ಬಂದಿರೋಂಥದ್ದು. ಇದರ ಅನುಕೂಲಗಳನ್ನ ಪಡ್ಕೊಳ್ಳೋಂಥ ಕೆಲಸನ ಮಾಡಿ ಸ್ನೇಹಿತರೆ. ಧನ್ಯವಾದ ಸರ್. ಧನ್ಯವಾದ ಸರ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ಒಂದು ಪೇಜನ್ನು ಫಾಲೋ ಮಾಡ್ತಾ ಇರಿ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇದೇ ಪೇಜಲ್ಲೇ ನಿಮಗೆ ಉಳಿದಂಥ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತೇಳಿ. ಧನ್ಯವಾದ ನಿಮ್ಮೆಲ್ಲರಿಗೂ. ಶುಭ ದಿನ, ಒಳ್ಳೆಯದಾಗಲಿ.